ಅಹಿಂದ ನಾಯಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅತಿ ಹೆಚ್ಚು ಕಾಲ ಆಡಳಿತ ನಡೆಸಿರುವುದು ಹಿಂದುಳಿದ ವರ್ಗಗಳಲ್ಲಿ ಆತ್ಮಸ್ಥೈರ್ಯ ತುಂಬಿರುವುದಾಗಿ ಜಿಬಿಎ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ವರ್ತೂರು ಸುರೇಶ್ ತಿಳಿಸಿದ್ದಾರೆ. ದೇವರಾಜ ಅರಸು ಅವರ ಬಳಿಕ ಅತಿ ಹೆಚ್ಚು ಕಾಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸ್ತಾ ಇರುವ ದಾಖಲೆಯ ಪ್ರಯುಕ್ತ ವರ್ತೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಶ್ರೀ ಬೂನಿಳ ಸಮೇತ ಶ್ರೀ ಚನ್ನರಾಯಸ್ವಾಮಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂಭ್ರಮ ಆಚರಿಸಿದ್ದಾರೆ. ಈ ವೇಳೆ ಗ್ಯಾರಂಟಿ ಅನುಷ್ಠಾನ ಯೋಜನೆಯ ಸಮಿತಿಯ ಅಧ್ಯಕ್ಷ ಸುರೇಶ ಮಾತನಾಡಿ, ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸುದೀರ್ಘ ಕಾಲ ಆಳಿದ ಸಿಎಂ ಎಂಬ ಕೀರ್ತಿಗೆ ಸಿದ್ದರಾಮಯ್ಯನವರು ಪಾತ್ರರಾಗಿದ್ದು, ಇದು ಹಿಂದುಳಿದ ಜನಾಂಗಗಳಲ್ಲಿ ಆತ್ಮಸ್ಥೈರ್ಯ ತುಂಬಿದ್ದು, ಬಡವರ ಕಷ್ಟಗಳನ್ನು ಅರಿತು ಭಾಗ್ಯಗಳನ್ನ ನೀಡಿದ ದೇಶದ ಮೊದಲ ಮುಖ್ಯಮಂತ್ರಿಯಾಗಿದ್ದು, ಅಹಿಂದ ನಾಯಕರಾಗಿದ್ದ ಸಿದ್ದರಾಮಯ್ಯನವರು ರಾಜ್ಯ ರಾಜಕೀಯದಲ್ಲಿ ದೈತ್ಯವಾಗಿ ಬೆಳೆದು ಬಡವರ ಪಾಲಿನ ಆಶಾಕಿರಣವಾಗಿದ್ದು, ಸಂಪೂರ್ಣ ಅವಧಿಯನ್ನ ಪೂರ್ಣಗೊಳಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಪೂರ್ವ ಜಿಲ್ಲಾ ಒಬಿಸಿ ಅಧ್ಯಕ್ಷರಾದ ಕುಪ್ಪಿ ಮಂಜುನಾಥ, ಗ್ಯಾರಂಟಿ ಯೋಜನೆ ಸದಸ್ಯ ಮಧುರಾನಗರ ನಾಗೇಶ್, ಮುಖಂಡರಾದ ಸುಬ್ಬಣ್ಣ, ಇಕ್ಬಾಲ್, ಮುನಿರಾಜು, ಎಂಸಿಸಿ ರವಿ, ರಾಜೇಶ್, ಜಾವೇದ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಮುಬಾರಕ್, ಪ್ರಜಾಪ್ರಭುತ್ವ ಟಿವಿ, ಬೆಂಗಳೂರು. ಇಷ್ಟು ಸುದೀರ್ಘವಾದಂತಹ ರಾಜಕಾರಣ ಮಾಡೋ ಸಿದ್ದರಾಮಯ್ಯ ಅದು ಅವ್ರು ಯಾಕೆ ಆತರ ಬಂತಂದ್ರೆ ನಡೆದಂತ ಮಹಾನ್ ನಾಯಕರು ಇಂಥ ಸಮಯದಲ್ಲಿ ಕೆಸಿ ವ್ಯಾಲಿ ಇಂಥವೆಲ್ಲ ಶಾಶ್ವತವಾದಂತ ಕೆಲಸಗಳನ್ನ ಮಾಡಿದವರು. ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಗಾಗಿರ್ಬೋದು ಅಂತರ್ಜಲ ವೃದ್ಧಿ ಮಾಡೋದಕ್ಕೆ ನೀರು ತಗೊಂಡೋಗಿದ್ದು, ಕೋಲಾರ ಜಿಲ್ಲೆನಾಗ ನೀರು ತಗೊಂಡೋಗಿದ್ದು, ಏತ ನೀರಾವರಿ ಮಾಡಿರೋದು, ಅಲ್ಲಿಂದ ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋದಕ್ಕೆ ನೇತ್ರಾವತಿ ನೀರು, ಇವೆಲ್ಲ ಶಾಶ್ವತವಾದಂತ ಕೆಲಸಗಳು. ಅದ್ರ ಜೊತೆಲಿ ಭಾಗ್ಯಗಳ ಸರ್ದಾರ. ಈ ಸರಿ ಸರ್ಕಾರದಲ್ಲಿ ಭಾಗ್ಯಗಳು ಕೊಟ್ಟಿ ಸರ್ಕಾರ ನಡ್ಸ್ಕೊಂಡ್ ಬಂದಿದ್ದು ಇಡೀ ದೇಶನೇ ಅವ್ರನ್ನ ಕಾಪಿ ಮಾಡ್ತಾರೆ. ಇದೇ ಬಿಜೆಪಿ ಕೇಂದ್ರ ಸರ್ಕಾರದವರು ಸಿದ್ದರಾಮಯ್ಯ ಗ್ಯಾರಂಟಿಗಳನ್ನ ದಿವಾಳಿ ಆಗ್ಬಿಡ್ತಾರೆ ಟೀಕೆ ಮಾಡಿದವರೆಲ್ಲ ಅವ್ರನ್ನ ಕಾಪಿ ಮಾಡಕ್ ಸ್ಟಾರ್ಟ್ ಆಗಿದೆ ಇಡೀ ದೇಶದಲ್ಲಿ. ಮೊನ್ನೆ ಬಿಹಾರ್ ಚುನಾವಣೆಯಲ್ಲಿ ಗೆದ್ದಿದ್ದಷ್ಟು ಒಂದೇ ಸೇರಿ 10,000 ರೂಪಾಯಿ ಅಕೌಂಟ್ಗೆ ಹಾಕ್ಬಿಟ್ಟು ಚುನಾವಣೆ ಗೆದ್ಬಿಟ್ಟು ಇದನ್ನೇ ಕಾಪಿ ಮಾಡ್ತಾರೆ. ಅಂದ್ರೆ ಸಿದ್ದರಾಮಯ್ಯವ್ರು ಏನಾದ್ರು ಒಂದು ವಿಚಾರನ ಚರ್ಚೆ ಮಾಡಿ ದೀರ್ಘಕಾಲವಾಗಿ ಆಲೋಚನೆ ಮಾಡಿ ಏನೋ ಸ್ಥಾಪನೆ ಮಾಡಿದ್ರೆ ಇಡೀ ದೇಶನ ಅವ್ರ ಕಡೆ ತಿರುಗಿ ನೋಡಂಗಾಯ್ತು. ಲಾಸ್ಟ್ ಸರ್ಕಾರದಲ್ಲಿ 2013ರಿಂದ 18ರವರೆಗೂ ಬಿಬಿಸಿ ನ್ಯೂಸ್ ಅಲ್ಲಿ ಬಂತು ಇಂದಿರಾ ಕ್ಯಾಂಟೀನ್ಗಳ ಬಗ್ಗೆ, ಬಡವರ ಬಗ್ಗೆ ಎಷ್ಟು ಕಾಳಜಿ ಇಟ್ಟವರು ಕಡಿಮೆ ರೇಟ್ಗೆ ಊಟ ಕೊಡ್ತಿದ್ದಾರೆ ಅಂತೇಳಿ. ಅವ್ರ ಕಾರ್ಯವೈಖರಿ ಆ ತರ ಇದ್ದಿದ್ದಕ್ಕೋಸ್ಕರ ಅವರು ದೀರ್ಘಕಾಲ ಅವಧಿಯ ಮುಖ್ಯಮಂತ್ರಿಯಾಗಿ ಬಂದಿದ್ದಾರೆ. ನಮ್ಗೆಲ್ಲ ಹೆಮ್ಮೆ, ನಮ್ಮ ಕಾಂಗ್ರೆಸ್ ಪಾರ್ಟಿಯ ಒಬ್ಬ ಮುಖ್ಯಮಂತ್ರಿಗಳು ಈ ಮಟ್ಟಕ್ಕೆ ದೀರ್ಘಾವಧಿ ಮುಖ್ಯಮಂತ್ರಿ ಆಗಿದ್ದು ಬಹಳ ಖುಷಿ ಆಗುತ್ತೆ. ಆದ್ಮೇಲೆ ಏನು ಕರ್ನಾಟಕ ಜನತೆ ಹಾಗೂ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಹಿರಿಯ ಮುಖಂಡರಿಗೆ ಒಂದು ಕೃತಜ್ಞತೆಗಳನ್ನ ಸಲ್ಲಿಸುವ ಸಂದರ್ಭ ಇದು. ಯಾಕೆಂದ್ರೆ 2013ರಿಂದ 2018ರವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಸಹಕಾರ ನೀಡಿದಂತ ಜನತೆ, ಈ ಕರ್ನಾಟಕ ರಾಜ್ಯದ ಜನತೆ, ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ರಾಷ್ಟ್ರದ ಮುಖಂಡರುಗಳ ಒಂದು ಕೋರಿಕೆ. ಇವ್ರು ಏನು ಮನವಿಯನ್ನಿಟ್ಟಿದ್ರೆ ಜನ ತೀರ್ಮಾನ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಜನ ತೀರ್ಪು ಕೊಟ್ರು. ಅದರಂತೆ ರಾಷ್ಟ್ರದ ನಾಯಕರು ರಾಹುಲ್ ಗಾಂಧಿ ಅವರಾಗ್ಬೋದು, ಸೋನಿಯಾ ಗಾಂಧಿ ಅವರಾಗ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಅವರಾಗ್ಬೋದು, ಇವರೆಲ್ಲ ತೀರ್ಮಾನ ಮಾಡಿ ಮುಖ್ಯಮಂತ್ರಿ ಮಾಡಿದ್ರು. ಮತ್ತೆ ಎರಡನೇ ಅವಧಿಯಲ್ಲಿ 2023ರಿಂದ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಜನ ತೀರ್ಮಾನ ಮಾಡಿ ಏನು 5 ಗ್ಯಾರಂಟಿ ಯೋಜನೆಗಳನ್ನ ಚುನಾವಣೆಗೆ ಹಿಂದೆನೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ರಾಷ್ಟ್ರದ ಕಾಂಗ್ರೆಸ್ ನಾಯಕರು ಒಂದು ಪದಾಗಿ ನಮ್ಮ ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಸಿದ್ದರಾಮಯ್ಯ ಅವರ ಸರ್ಕಾರ, ಆ ಗ್ಯಾರಂಟಿಗಳ ಯೋಜನೆ ಜಾರಿಗೆ ತಂದ್ರು. ಜಾರಿಗೆ ತಂದ ನಂತರ ಇವತ್ತು 7 ವರ್ಷ ಮುಗಿದು ಮೊದಲನೇ ಸಿಎಂ ಆಗಿ ದೇವರಾಜ ಅರಸು ಅವರು ಅತಿ ಹೆಚ್ಚು ದಿನಗಳು ಸಿಎಂ ಆಗಿದ್ದಂತ ಮುಖ್ಯಮಂತ್ರಿ ಆಗಿದ್ದಂತ ಕಾಲದನ್ನ ಅವ್ರನ್ನ ಮೀರಿ ಇವತ್ತು ಸಿದ್ದರಾಮಯ್ಯ ಅವರು ಇವತ್ತಿಗೆ ದೇವರಾಜ ಅರಸು ಅವರು ಏನು ಆಡಳಿತ ನಡೆಸಿದ್ರು ಮುಖ್ಯಮಂತ್ರಿಯಾಗಿ, ಅದನ್ನ ಮೀರಿ ಇವತ್ತು ಅವರು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ. ಇದಕ್ಕೆ ಎಲ್ಲಾ ಕರ್ನಾಟಕ ಜನತೆ ಹಾಗೂ ರಾಷ್ಟ್ರ ಮಟ್ಟದ ಕಾಂಗ್ರೆಸ್ ನಾಯಕರ ಆಶೀರ್ವಾದ ಅವರಿಗಿತ್ತು. ಸಿದ್ದರಾಮಯ್ಯ ಅವರು ನುಡಿದಂತೆ ನಡೆಯುವಂತ ವ್ಯಕ್ತಿ. ಅವರಿಗೆ ನಾನು ಕೆಲವು ಎಲ್ಲಾ ಮೀಡಿಯಾದಲ್ಲಿ ಪಕ್ಷದ ವಿಚಾರವಾಗಿ ಬಂದಾಗ ನಾನು ಹೇಳ್ತೀನಿ, ಸಿದ್ದರಾಮಯ್ಯ ಅವರು ಬಡವರ ಪರ ಇರತಕ್ಕಂತ ವ್ಯಕ್ತಿ. ಅಹಿಂದ ಏನು ಅವರು ಸಂಘಟನೆ ಮಾಡಿದ್ರು, ಆ ಹಿಂದುಳಿದ ವರ್ಗಗಳ ಏನಿದ್ದಾರೋ ಅವ್ರಿಗೆಲ್ಲ ಅನುಕೂಲವಾಗಂತ ಮಾಡೋಂಥ ವ್ಯಕ್ತಿತ್ವ.
ಮಹಾನಾಯಕರು, ಜನಪ್ರಿಯ ನಾಯಕರು, ಜನಪ್ರಿಯ ಮುಖ್ಯಮಂತ್ರಿ, ಬಡವರ ಬಂಧು, ಬಡವರ ಆಶಾ ಕಿರಣ, ಈ ಕರ್ನಾಟಕದಲ್ಲಿ ಅಹಿಂದ ನಾಯಕರು, ಇವೆಲ್ಲ ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಮೊದಲನೇ ಸಿಎಂ KC ರೆಡ್ಡಿ ಅಂದಿನಿಂದ ಇಂದಿನವರೆಗೂ ಯಾವುದೇ ಸಿಎಂ ಮಾಡದಿದ್ದಂತ ಕೆಲಸಗಳನ್ನು ಮಾಡ್ಕೊಂಡು ಬಂದು ರಾಜ್ಯದ ಜನತೆಯ ಅಭಿನಂದನೆಗಳನ್ನು ಪಡೆದಿದ್ದಾರೆ. ಅವರು ಒಂದು ಅಹಿಂದ ಸಮಾವೇಶ ಮಾಡಿದಾಗ ನಾವು ಸುಮಾರು 15 ಕಿಲೋಮೀಟರ್ ದೂರದಲ್ಲೇ ವಾಪಸ್ ಬಂದು ಹೋಗಕ್ಕಾಗಿಲ್ಲ ಆ ಜನಸಂದಡಿ. ಅಂತ ಮಹಾನ್ವತ ನಾಯಕನ ಯಾರನ್ನ ಇದ್ದಾರೆ ಈ ರಾಜ್ಯದಲ್ಲಿ ಅಂದ್ರೆ ಮಾನ್ಯ ಸಿದ್ದರಾಮಯ್ಯನವರು. ಅವ್ರು ಇನ್ನ ಮುಂದಿನ ಎಲೆಕ್ಷನ್ ವರೆಗೂ ಅವರೇ ಸಿಎಂ ಆಗ್ಬೇಕು. ಮತ್ತೆ ಅವರೇ ಸಿಎಂ ಆದ್ರೆ ಬಡಬಗ್ಗರ ಕಷ್ಟಗಳು ಅರ್ಥಕೊಂಡು ರಾಜ್ಯದಲ್ಲಿ ಕೆಲಸ ಮಾಡುವಂತ ನಾಯಕರು ಯಾರಾದ್ರು ಇದ್ದಾರೆ ಅಂದ್ರೆ ಅದು ಸಿದ್ದರಾಮಯ್ಯನವರು.